ರಾತ್ರಿ ಮದ್ದೂರಲ್ಲಿ ನಿಜಕ್ಕೂ ನಡೆದದ್ದಾದ್ರೂ ಏನು? ಈ ಬಗ್ಗೆ ಮಾತನಾಡೋದಕ್ಕೆ ವಿಪಕ್ಷ ನಾಯಕರು ಆರ್ ಅಶೋಕ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅಶೋಕ್ ಸರ್ ನಮಸ್ತೆ. ಅಶೋಕ್ ಸರ್ ನನ್ನ ಧ್ವನಿ ಕೇಳಿಸಿದೆಯಾ? ಪದೇ ಪದೇ ಮಂಡ್ಯದಲ್ಲಿ ಇಂಥ ಘಟನೆಗಳು ಯಾಕಾಗಿ ಅಂತ, ಯಾಕೆ ಹಿಂದೂ ಕಾರ್ಯಕರ್ತರ ಟಾರ್ಗೆಟ್ ಆಗ್ತಾರೆ, ಹಿಂದೂ ಧಾರ್ಮಿಕ ಆಚರಣೆಗಳ ಟಾರ್ಗೆಟ್ ಆಗ್ತಿದೆ ಅಂತ? ಅಂತರ ಗ್ರಹಣ ಬಂದಿತ್ತಲ್ಲ ನೆನ್ನೆ ಗ್ರಹಣ, ಹಂಗೆ ಕರ್ನಾಟಕದಲ್ಲಿ ಹಿಂದೂಗಳಿಗೆಲ್ಲ ಗ್ರಹಣ ಬಂದ್ಬಿಟ್ಟಿದೆ. ಈ ಸರ್ಕಾರ ಬಂದ್ಮೇಲೆ ಪ್ರತಿ ಬಾರಿ ನೋಡಿ, ಧರ್ಮಸ್ಥಳ ಆಯ್ತು, ಧರ್ಮಸ್ಥಳದಲ್ಲಿ ನೋಡಿ ಮೂಳೆ ಹುಡುಕಿದ್ರು, ತಲೆ ಬುರುಡೆ ಹುಡುಕಿದ್ರು, ಹುನ್ನಾರ ಮಾಡಿದ್ರು. ಚಾಮುಂಡೇಶ್ವರಿ ಆಯ್ತು, ಈಗ ಕಳೆದ ಬಾರಿನೂ ಮದ್ದೂರಲ್ಲಿ ನಾಗಮಂಗಲದಲ್ಲಿ ಗಲಾಟೆ ಆಯ್ತು. ಗಣಪತಿನ ತಗೊಂಡೋಗಿ ಪೊಲೀಸ್ ಸ್ಟೇಷನ್ ಇಟ್ರು. ಹನುಮ ಧ್ವಜವನ್ನ ಹಾರಾಡ್ತಾ ಇದ್ನ ಕಿತ್ತಾಕಿದ್ರು, ಹನುಮ ಧ್ವಜವನ್ನ. ಈಗ ಮತ್ತೆ ಮದ್ದೂರಲ್ಲಿ ಇವತ್ತು ಮೆರವಣಿಗೆ ಮೇಲೆ ಕಲ್ಲು ತೂರಾಟ ಮಾಡಿದ್ದಾರೆ. ಜ್ಞಾನ ಬೇಡವಾ ಇವ್ರ ಸರ್ಕಾರಕ್ಕೆ? ಅಲ್ಲೊಂದು ರಿಸರ್ವ್ ವ್ಯಾನ್ ಹಾಕಿದ್ರೆ ಈ ಘಟನೆ ನಡ್ತಾ ಇಲ್ಲ. ಈ ಮಸೀದಿಯಲ್ಲಿ ಹೊಡಿತಾರೆ ಅಂತ ಅಲ್ಲಿ ಧರ್ಮಾಂಧರು ಇದಾರೆ, ಈ ತರ ಕಳ್ಳರು ಇದಾರೆ, ಕದಿಮರು ಇದಾರೆ ಅಂತ ಜ್ಞಾನ ಬೇಡ ಪೊಲೀಸವ್ರಿಗೆ? ಅವ್ರ ಇಂಟೆಲಿಜೆನ್ಸಿ ಇಲ್ವಾ? ಒಂದೇ ಒಂದು ರಿಸರ್ವ್ ವ್ಯಾನ್ ಹಾಕ್ಬೋದು. ಇವತ್ತು ಸಾವಿರಾರು ಜನ ಪೊಲೀಸರನ್ನ, ರೂಟ್ ಮಾರ್ಚ್, ಮ್ಯಾಪ್, ಇದೆಲ್ಲ ಬೇಕಾಗಿತ್ತ? ಲಾಠಿ ಚಾರ್ಜು, ಹಿಂದೂಗಳು ನೋಡ್ದಿರೋದು. ಆ 4 ಜನ ಏನು ಮಾಡಿಲ್ಲ. ಅವ್ರನ್ನ ನೋಡಿ, ಅವ್ರನ್ನ ಕರ್ಕೊಂಡೋಗಿ ಬಿರಿಯಾನಿ ಕೊಡ್ಸಿ, ಕಬಾಬ್ ಕೊಡ್ಸಿ, ಅವ್ರನ್ನೆಲ್ಲ ಬೇಲ್ ಕೊಡ್ಸಿ ಮನೆಗೆ ವಾಪಸ್ ಕಳಿಸ್ತಾರೆ. ನೋಡಿ, ಬರ್ದ್ ಮಾಡ್ಕೊಳ್ಳಿ, ಹೇಳಿದೀನಿ. ಸಿದ್ದರಾಮಯ್ಯ ಅದಕ್ಕೋಸ್ಕರ ಒಂದು ಟೀಮ್ ಇಟ್ಟಿದ್ದಾರೆ. ಇವ್ರನ್ನ ಬಿಡ್ಸ್ಕೊಂಬರಕ್ಕೆ ಕಳ್ಸಕ್ಕೆ ಎಲ್ಲ ಟೀಮ್ ಇಟ್ಟಿದ್ದಾರೆ. ಸಿದ್ದರಾಮಯ್ಯನೇ ಇದಕ್ಕೆ ಮೇನ್. ಎಲ್ಲಾನು ಈ ಸರ್ಕಾರ ಸಿದ್ದರಾಮಯ್ಯನವರ ಗ್ಯಾಂಗ್ಗೆ ಇದನ್ನ ಮಾಡ್ತಾ ಇರೋದು. ಅಲ್ಲ ಅಶೋಕ್ ಸರ್, ಬಹಳ ನಾಚಿಕೆ ಅನ್ಸುತ್ತೆ. ಇಂಥ ಗಲಭೆ ಸೃಷ್ಟಿಸೋ ಮೂಲಕ ಇಲ್ಲೇನೋ ರಾಜಕೀಯ ಲಾಭ ಪಡೆದುಕೊಳ್ತೀವಿ, ಯಾವುದೋ ಸಮುದಾಯದ ಓಲೈಕೆ ಮಾಡ್ತೀವಿ ಅಂದ್ರೆ ನಾಚಿಕೆ ಅನ್ಸುತ್ತೆ ಸರ್. ಇಂಥ ಜನನಾಯಕರು ನಮ್ಮ ಮಧ್ಯೆ ಇದ್ದಾರಾ? ಇಂಥವ್ರನ್ನ ನಾವು ಆಯ್ಕೆ ಮಾಡಿದೀವ ಅಂತ ನೋಡಿ. ಮಂಡ್ಯ ಜನ ಎಚ್ಚರಗೊಳ್ಬೇಕು. ನೆಕ್ಸ್ಟ್ ಟೈಮು ಗಣಪತಿ ಹಬ್ಬನೇ ಬ್ಯಾನ್ ಮಾಡ್ಬಿಡ್ತಾರೆ ಇವರು, ನಡ್ಸಕ್ಕೆ ಬಿಡಲ್ಲ. ಕಾನೂನೇ ತಂದ್ಬಿಡ್ತಾರೆ, ಒಂದು ಕಾನೂನು ತಂದು ಗಣಪತಿ ಹಬ್ಬ ಮಾಡಂಗಿಲ್ಲ ಅಂತೇಳಿ ಕಾನೂನೇ ತಂದ್ಬಿಡ್ತಾರೆ. ಆ ಪರಿಸ್ಥಿತಿ ನಾಗಮಂಗಲದಲ್ಲಿ ಹೋದ್ಸರಿ ಆಗಿತ್ತಲ್ಲ ಗಲಾಟೆ, ಗೊತ್ತಿಲ್ವಾ ಇವ್ರಿಗೆ? ಕಾನೂನು ತಂದ್ರೆ ಹಿಂದೂಗಳು ಸುಮ್ನಿರ್ತಾರ ಅಂತ? ನಮ್ಮ ಧಾರ್ಮಿಕ ಆಚರಣೆಗಳನ್ನ ನೀವು ಸೆಲೆಬ್ರೇಟ್ ಮಾಡಕ್ ಬಿಡಲ್ಲ, ಅದಕ್ಕೊಂದು ಕಾನೂನು ತರ್ತೀರಿ ಅಂದ್ರೆ ಇದ್ಯಾವ ಸೀಮೆ ನ್ಯಾಯ? ಹಂಗೆ ನೋಡಿ, ಈಗ ಚಾಮುಂಡೇಶ್ವರಿ ಅಲ್ಲಲ್ಲ, ಚಾಮುಂಡೇಶ್ವರಿ ಹಿಂದೂಗಳದಲ್ಲ ಅಂದ್ರು, ಏನ್ ಮಾಡಿದ್ರು ಜನ? ಹೌದು, ಏನ್ ಮಾಡಿದ್ರು ಜನ? ಕೇಳ್ಕೊಂಡು ಸುಮ್ನೆ ಆದ್ರು. ಧರ್ಮಸ್ಥಳನ ಅಧರ್ಮ ಮಾಡಿದ್ರು, ಏನ್ ಮಾಡಿದ್ರು? ಸುಮ್ನೆ ಆದ್ರು. ಮಂಡ್ಯದಲ್ಲಿ ನಾಗಮಂಗಲದಲ್ಲಿ ಹೋದ್ಸರಿ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗಿ ಕೂತಿಸ್ತಾರೆ ಗಣಪತಿನ. ಏನ್ ಮಾಡಿದ್ರು ಜನ? ಅದೇ ನೋಡಿ, ಜನಕ್ಕೆ ಎಲ್ಲಿವರೆಗೂ ಹಿಂದೂಗಳಿಗೆ ಎಚ್ಚರಿಕೆ ಬರಲ್ಲೋ, ಎಲ್ಲಿವರೆಗೂ ಓಟ್ಗೋಸ್ಕರ ನಾವು ಕೆಲಸ ಮಾಡ್ತಾರೋ ಅಲ್ಲಿವರೆಗೂ ಈ ಸಮಸ್ಯೆ ಬಗೆಹರಿಯಲ್ಲ. ಇವತ್ತು ಮಂಡ್ಯ ನಾಗಮಂಗಲ್ ಬಂದಿದೆ, ನಾಳೆ ಎಲ್ಲರ ಮಂಡ್ಯದ ಮನೆ ಬಾಗಿಲಿಗೆ ಬರ್ತದೆ. ಎಚ್ಚರಿಕೆ ಇರ್ಬೇಕು ಮಂಡ್ಯ ಜನತೆಗೆ. ಭಯದ ವಾತಾವರಣ ಬದುಕು ನಡೆಸೋದಕ್ಕೆ, ಬೆಳಗಾದ್ರೆ ಸಾಕು ಬದುಕು ಹೆಂಗಪ್ಪ ಅನ್ನುವಂತ ಭಯದ ವಾತಾವರಣ ಸೃಷ್ಟಿ ಮಾಡ್ತಾ ಇರೋದು ಯಾಕೆ ಅಂತ? ನಿಜ ಹೇಳ್ಬೇಕಂದ್ರೆ ಕರ್ನಾಟಕ ಈ ನೆಲದಲ್ಲಿ ನಾವು ಬದುಕ್ತಾ ಇದ್ದೀವಿ ಅಂದ್ರೆ ಬಹಳ ಹೆಮ್ಮೆಯಿಂದ ಹೇಳ್ತೀವಿ ಸರ್. ಈ ರೀತಿ ಭಯ ಸೃಷ್ಟಿ ಮಾಡ್ತಾರಲ್ಲ, ಇಂಥವ್ರ ವಿರುದ್ಧ ಕ್ರಮ ಆಗುತ್ತೆ ಅನ್ನೋ ನಂಬಿಕೆ ತಮಗಿದೆಯಾ? ಈಗ ಕೇಸ್ ಹಾಕ್ತಾರೆ ಸರ್, ನಾನು ಆಗಿಂದ ಅದನ್ನೇ ಹೇಳ್ತಾ ಇದ್ದೀನಿ, ಸಂಪುಟ ಸಭೆ ಆಗುತ್ತೆ, ಆ ಕೇಸ್ಗಳನ್ನ ವಾಪಸ್ ಪಡ್ಕೊಳ್ತಾರೆ. ಹೌದೌದು, ನಾನು ಹೇಳದ್ನಲ್ಲ, ಇವ್ರು ಬಿಡ್ಸ್ಕೊಂಬರಕ್ಕೆ ಅವ್ನ್ ಗ್ಯಾಂಗ್ ಇದೆ, ಸರ್ಕಾರನೇ ನಿಯೋಗ ಮಾಡ್ತಾರೆ. ಅದು ಹಂಗೂ ಕೇಸೇನ ನಾವುಟ್ರೆ ಅವ್ರ ಕೇಸ್ಗಳೆಲ್ಲ ವಾಪಸ್ ತೆಗಿತಾರೆ. ಅವರೇ ಹೇಳಿದಾರಲ್ಲ, ನಮ್ಮಿಂದ ಸಿದ್ದರಾಮಯ್ಯ ಇಲ್ಲಿರೋದು, ನಮ್ಮ ಓಟಿಂದ ನಾವ್ ಹೇಳ್ದಂಗ್ ಕೇಳ್ಬೇಕು, ನಾವ್ ಹೇಳ್ದಂಗ್ ಕುಣಿಬೇಕು, ಹಂಗೆ ನಾವ್ ಇಟ್ಟಿದ್ದೀರಿ ಸಿದ್ದರಾಮಯ್ಯನ ಅಂತ ಓಪನ್ ಆಗಿ ಹೇಳ್ತಾರಲ್ಲ. ಆ ಗುಲ್ಬರ್ಗಾದಲ್ಲಿ, ಬೀದರಲ್ಲೆಲ್ಲ ಓಪನ್ ಆಗಿ ಅನೌನ್ಸ್ ಮಾಡಿದಾರ ಮುಸ್ಲಿಂ ಇವರು ನಾಯಕರುಗಳೆಲ್ಲ, ನಮ್ಮ ಸರ್ಕಾರ, ನಮ್ಮಿಂದ ಈ ಸರ್ಕಾರ, ನಾವು ಗೆಲ್ಸಿರೋದು ಅಂತ. ಅದಕ್ಕೆ ಸಿದ್ದರಾಮಯ್ಯ ಅವ್ರನ್ನೇನು ಮಾಡಲ್ಲ. ಓಟ್ ಹಾಕ್ಬಿಡಿ, ನೀವೇನ್ ಬೇಕಾದ್ರೂ ಮಾಡ್ಕೊಳ್ಳಿ ಅಂತ ಬಿಟ್ಬಿಟ್ಟಿದ್ದಾರೆ ಈ ಸರ್ಕಾರ.
ಅಶೋಕ್ ಸರ್, ಬಿಜೆಪಿಯ ಸ್ಟ್ಯಾಂಡ್ ಏನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನ್ ನಿರ್ಧಾರ ಆಗಿದೆ ಈ ವಿಚಾರಕ್ಕೆ? ಇದು ದೊಡ್ಡ ಖಂಡನೀಯ ಅಲ್ಲ. ಇಂಥ ಘಟನೆಗಳು ಕರ್ನಾಟಕದ ಕಾನೂನು ಸುವ್ಯವಸ್ಥೆ ಎಷ್ಟು ಹದಗೆಟ್ಟಿದೆ ಅನ್ನೋದಕ್ಕೆ ಇದು ಸ್ಪಷ್ಟ ನಿದರ್ಶನ ಅಂತ ಅನ್ಸುತ್ತೆ. ನಾವು ಯಾವ ರೀತಿ ಧರ್ಮಸ್ಥಳದ ಹೋರಾಟ ಮಾಡ್ತೀರಿ ಅದೇ ರೀತಿ ಇದನ್ನು ಕೂಡ ಹೋರಾಟವನ್ನ ನಾವು ತೆಗೆದುಕೊಳ್ತೀರಿ, ಹೋರಾಟ ಮಾಡ್ತೀರಿ. ಹಿಂದೂಗಳ ರಕ್ಷಣೆಗೋಸ್ಕರ ನಾವು ನಿಲ್ತೀರಿ. ಬಿಜೆಪಿ ಆ ರೀತಿಯ ಹೋರಾಟಗಳನ್ನ ನಾವು ಮಾಡ್ತೀರಿ. ಹಿಂದೂಗಳು ದಯವಿಟ್ಟು ವೋಟ್ ಪಾಲಿಟಿಕ್ಸ್ ನೋಡದೆ ಒಗ್ಗಟ್ಟಾಗೋಬೇಕು. ಆಗ ಮಾತ್ರ ನಾವು ಗಣೇಶ ಹಬ್ಬ ಆಚರಣೆ ಆಗ್ಬೋದು, ಹಿಂದೂ ಆಚರಣೆಗಳು ಮಾಡಕ್ ಸಾಧ್ಯ. ಸಿದ್ದರಾಮಯ್ಯನವ್ರನ್ನ ಈ ಕಾಂಗ್ರೆಸ್ ಅವ್ರನ್ನ ನಂಬ್ಕೊಂಡ್ರೆ ನಿಜಕ್ಕೂ ನಾವು ಉದ್ಧಾರ ಆಗಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ರಾಜ್ಯದ ಜನ ಅರ್ಥ ಮಾಡ್ಕೊಬೇಕು ಅಂತ ಕಳಕಳಿಯಿಂದ ಪ್ರಾರ್ಥನೆ ಮಾಡಿ ವಿನಂತಿಯನ್ನ ಮಾಡ್ತೀನಿ. ಒಗ್ಗಟ್ಟಾಗಿ ಹೋರಾಟಗಳಾಗ್ಲಿ, ಗಟ್ಟಿ ಧ್ವನಿ ವಿಪಕ್ಷದಲ್ಲಿ ಕಾಣಿಸ್ಲಿ ಅಂತ ಜನ ನಿರೀಕ್ಷೆ ಮಾಡ್ತಾರೆ ಸರ್. ಯಾವುದೇ ಹೋರಾಟಗಳು ಒಗ್ಗಟ್ಟಾಗಾದಾಗ ಅದರ ಫಲಶ್ರುತಿ ಜಾಸ್ತಿ ಆಗಿ ಇಂಪ್ಯಾಕ್ಟ್ ಜಾಸ್ತಿ ಕಾಣಿಸುತ್ತೆ ಅಂತ. ಆ ಒಗ್ಗಟ್ಟು ಕಾಣಿಸುತ್ತಾ ಅಂತ ಮುಂದಿನ ಹೋರಾಟ? ಈಗ ಧರ್ಮಸ್ಥಳದಲ್ಲಿ ನಾವು ಹೋರಾಟ ಮಾಡಿದಿರಿ. ಈ ಚಾಮುಂಡೇಶ್ವರಿಗೂ ನಾನೇ ಹೋಗಿದ್ದೆ ಹೋರಾಟಕ್ಕೆ. ನಮ್ ಜೊತೆ ಬರ್ಬೇಕು. ಕಾಂಗ್ರೆಸ್ ಅವ್ರು ಇರ್ಬೋದು, ಜನತಾದ ಯಾರೇ ಇರ್ಬೋದು, ಹಿಂದೂಗಳೆಲ್ಲರೂ ಬರ್ಬೇಕು. ಅವಾಗ ಬರಲ್ಲ, ಅವರ ಲೀಡರ್ಗಳು ಬೈತಾರೆ ಅಂತ ಬರಲ್ಲ. ಅವ್ರು ಓಟ್ ಹಾಕಲ್ಲ. ಇಲ್ಲ ಅಂದ್ರೆ ಮುಸ್ಲಿಮರು ಓಟ್ ಹಾಕಲ್ಲ, ಅದಕ್ಕೆ ಬರಲ್ಲ. ಕಾಂಗ್ರೆಸ್ನವ್ರು ಬೇಡ ಅಶೋಕ್ ಸರ್, ನಿಮ್ ಪಕ್ಷದವರು ಎಲ್ಲರೂ ಬಂದ್ರೆ ಸಾಕು, ಕೈ ಜೋಡಿಸಿದ್ರೆ ಸಾಕು, ಒಗ್ಗಟ್ಟಾದ್ರೆ ಸಾಕು. ನೋಡಿ, ನಮ್ಮಲ್ಲಿ ಎಲ್ಲರೂ ಒಟ್ಟಾಗಿ ಕೆಲಸ ಮಾಡ್ತೀರಿ, ಒಟ್ಟಾಗಿ ಹೋರಾಟಗಳನ್ನ ಮಾಡ್ತೀರಿ. ಆದ್ರೆ ರಾಜ್ಯದ ಜನ, ಮಂಡ್ಯದ ಜನ, ವಿಶೇಷವಾಗಿ ಮೈಸೂರು ಜನ ದಯವಿಟ್ಟು ಅರ್ಥ ಮಾಡ್ಕೊಬೇಕು. ಈ ಸಂದರ್ಭದಲ್ಲಿ ಈ ಹೋರಾಟವನ್ನ ಒಂದು ತಾರ್ಕಿಕ ಅಂತ್ಯಕ್ಕೆ ಮುಟ್ಟಿಸಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಬಹಳ ಕಷ್ಟದ ದಿನ. ಎಚ್ಚರಿಕೆಯನ್ನ ದಯವಿಟ್ಟು ವಹಿಸ್ಬೇಕು ಅನ್ನೋ ವಿನಂತಿಯನ್ನು ಕೂಡ ಮಾಡ್ತಾ ಇದ್ದೀನಿ. ಓಕೆ ಅಶೋಕ್ ಸರ್, ಧನ್ಯವಾದಗಳು ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದಕ್ಕಾಗಿ. ಇದು ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ರಿಯಾಕ್ಷನ್. ಅವ್ರು ಹೇಳ್ತಾ ಇರೋದು ಹಿಂದೂಗಳು ಒಗ್ಗಟ್ಟಾಗಬೇಕು ಅಂತ. ಜನ ನಿರೀಕ್ಷೆ ಮಾಡ್ತಾ ಇರೋದು ಇದನ್ನ ಪ್ರಶ್ನೆ ಮಾಡಿ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡಿ ಅಂತ ಹೇಳಬೇಕಾದಂತ ಜನನಾಯಕರೇ ಈ ರೀತಿ ಷಡ್ಯಂತ್ರ ಮಾಡ್ತಾರೆ, ಗಲಭೆಗೆ ಕುಮ್ಮಕ್ಕು ಕೊಡ್ತಾರೆ ಅಂದ್ರೆ ಅಂಥವ್ರ ವಿರುದ್ಧ ಕೂಡ ಕ್ರಮ ಆಗಬೇಕಲ್ಲ, ಅದನ್ನ ಕೂಡ ಫೈಂಡ್ ಔಟ್ ಮಾಡ್ಬೇಕಲ್ವಾ? ಇದು ಕೂಡ ಪ್ರಶ್ನೆ.